ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೈನ್ಯಾಪಲ್ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಪೈನ್ಯಾಪಲ್ ತೊಗೊಂಡಿದ್ದೀನಿ, ಒಂದು ಲೋಟ ರವೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಅಂತ ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಸುಮಾರು ಒಂದು ಮುಕ್ಕಾಲು ಲೋಟ ಸಕ್ಕರೆ. ಇನ್ನೂ ಕಮ್ಮಿ ಬೇಕಾದ್ರೂ ತೊಗೋಬೋದು, ಜಾಸ್ತಿ ಬೇಕಾದರೂ ತೊಗೋಬೋದು. ನಾನು ಮುಕ್ಕಾಲು ಲೋಟ ಅಂದರೆ ಸುಮಾರಾಗಿ ಚೆನ್ನಾಗಿ ಸ್ವೀಟಾಗಿರುತ್ತೆ, ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿ ತೊಗೋಬೋದು. ಆಮೇಲೆ ಯಾಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಇದರ ಅರ್ಧ ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. ಯಾಲಕ್ಕಿ ಪುಡಿ, ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾದರೂ ತೊಗೋಬೋದು. ನಾನು ಅರ್ಧ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. ಆಮೇಲೆ 1-2 ಸ್ಪೂನ್ ಹಾಲು ತೊಗೊಂಡಿದ್ದೀನಿ. ಹಾಲಲ್ಲಿ ಕೇಸರಿ ದಳಗಳನ್ನು ಮಿಕ್ಸ್ ಮಾಡಿ ಇಡಬೇಕು, ಮೊದಲೇ ಇಟ್ಕೋಬೇಕು. ಹಾಲಲ್ಲಿ ನೋಡಿ ಇಷ್ಟು ಕೇಸರಿ ದಳಗಳನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಸ್ಪೂನ್ನಲ್ಲಿ ಕರಡಿಸ್ಬಿಟ್ಟು ಇಟ್ಕೊಂಡ್ರೆ ಅದಕ್ಕೆ ಕಲ್ಲರ್ ಚೆನ್ನಾಗಿ ಬರುತ್ತೆ. ಕಲ್ಲರ್ಸನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಈ ಥರ ಕೇಸರಿ ದಳಗಳನ್ನು ಯೂಸ್ ಮಾಡಿದ್ರೆ ಒಳ್ಳೆ ಕಲ್ಲರ್ ಬರುತ್ತೆ ಇದಕ್ಕೆ. ಅದು ಕೇಸರಿ ದಳಗಳಿಲ್ಲ ಅಂದರೆ ಬೇಕಾದ್ರೆ ಅರಿಶಿನದ ಪುಡಿನ ಹಾಕ್ಕೊಂಡ್ಬಿಟ್ಟು ಟರ್ಮರಿಕ್ ಪೌಡ್ರ್ ಬೇಕಾದರೂ ಹಾಕ್ಕೋಬೋದು. ಇದು ಆ ಥರನೂ ಮಾಡ್ಕೋಬೋದು. ಈ ಕೇಸರಿ ದಳಗಳನ್ನು ನಾನು ಕರಡಿಸ್ಬಿಟ್ಟು ಹಾಲಲ್ಲಿ 1-3 ಸ್ಪೂನ್ ಹಾಲಲ್ಲಿ 2-3 ಸ್ಪೂನ್ ಹಾಲಲ್ಲಿ ಕರಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಷ್ಟು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು. ಇವಾಗ ನಾವು ಪೈನ್ಯಾಪಲನ್ನು ಕಟ್ ಮಾಡ್ಕೊಂಡು, ಅದು ಜೋಪಾನವಾಗಿ ಕಟ್ ಮಾಡ್ಕೋಬೇಕು. ಪೈನ್ಯಾಪಲ್ಲು ಸ್ವಲ್ಪ ಕೈಗೆಲ್ಲ ತರ್ಚತ್ತೆ, ಹಾಗಾಗಿ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಅದರದ್ದು ಒಂಥರ ಮುಳ್ಳು ಥರ ಇರುತ್ತಲ್ಲ, ಅದನ್ನು ಸ್ವಲ್ಪ ಚಾಕುವಿಂದ ಹಿಂಗೆ ತೆಕ್ಕೊಂಬಿಟ್ಟು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಬಾಣಲಿನಲ್ಲಿ 2 ಸ್ಪೂನು ತುಪ್ಪನ ನಾನು ತೆಗೆದಿಟ್ಕೊಂಡಿರೋ ತುಪ್ಪದಲ್ಲೇ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ತುಪ್ಪನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಗೋಡಂಬಿ ಮತ್ತು ಸ್ವಲ್ಪ ಗೋಡಂಬಿ ಸಣ್ಣ ಬೆಂಕಿ ಮೇಲೆ ಸ್ವಲ್ಪ ಇದಾದ ತಕ್ಷಣ ದ್ರಾಕ್ಷಿನೂ ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ಇದರಲ್ಲಿ ತುಪ್ಪದಲ್ಲಿ ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ ಅನ್ಬೇಕಾದ್ರೆ ದ್ರಾಕ್ಷಿನೂ ಹಾಕ್ಕೊಂಡು ಹುರ್ಕೋಬೇಕು. ಇದು ಗೋಡಂಬಿ ದ್ರಾಕ್ಷಿ ನಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಂಡು ಮಾಡ್ಕೋಬೋದು. ಈಗ ಗೋಡಂಬಿ ದ್ರಾಕ್ಷಿ ಕೆಂಪಾಗಿದೆ, ಇವಾಗ ತೆಗೆದಿಟ್ಕೋತಾ ಇದ್ದೀನಿ. ಇದು ಒಂಥರ ಟೇಸ್ಟಿಯಾಗಿ ಆಗುವಂಥ ಇದು ಉಪ್ಪಿಟ್ಟಿನ ಜೊತೇಲಿ ಮಾಡಿದ್ರೆ, ಉಪ್ಪಿಟ್ಟು ಕೇಸರಿ ಬಾತು ಎರಡು ತುಂಬ ಚೆನ್ನಾಗಿ ಆಗುತ್ತೆ ತಿನ್ನೋದಕ್ಕೆ. ಉಪ್ಪಿಟ್ಟಿನ ನಾನು ರೆಸಿಪಿ ಹಾಕಿದ್ದೀನಿ, ನೋಡ್ಕೋಬೋದು. ಇದು ನಾನಿವಾಗ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ, ರವೆನ ಹುರ್ಕೋತಾ ಇದ್ದೀನಿ. ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಇನ್ನೊಂದು ಸ್ಪೂನ್ ತುಪ್ಪನ ಸ್ವಲ್ಪ ಹಾಕ್ಕೊಂಡು ನಾನು ತೆಗೆದಿಟ್ಕೊಂಡಿರೋ ತುಪ್ಪದಲ್ಲೇ ಹಾಕ್ತಾಯಿದ್ದೀನಿ. ಒಂದೊಂದು ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಸಣ್ಣ ಬೆಂಕಿ ಮೇಲೆ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇವಾಗ ಮತ್ತೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಪೈನ್ಯಾಪಲ್ ಇದೆಯಲ್ಲ, ಅದನ್ನೇನು ಹುರ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ತುಪ್ಪದಲ್ಲಿ ಅದನ್ನ ಇದು ಮಾಡಬೇಕಷ್ಟೇನೆ. ಹಾಕ್ಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ಹೀಗೆ ಕೈ ಆಡಿಸ್ಬಿಟ್ಟು 1-2 ಸರ್ತಿ ಕೈ ಆಡಿಸಿದ್ರೆ ಸಾಕು. 3 ಲೋಟ ನೀರು, 1 ಲೋಟಕ್ಕೆ ನಾನು 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸುಮಾರು ಅರ್ಧ-ಮುಕ್ಕಾಲು ಲೋಟ ಈ ಪೈನ್ಯಾಪಲ್ಲು ಅನಾನಸ್ಸು ಬೇಯೋದ್ರಲ್ಲೇ ಹೋಗುತ್ತೆ, ಹಾಗಾಗಿ 3 ಲೋಟ ಹಾಕ್ಕೊಂಡಿದ್ದೀನಿ. ಈಗ ಇದು ಇದಾಗಬೇಕು, ಕುಕ್ ಆಗಬೇಕಲ್ಲ ಇದು, ಹಾಗಾಗಿ ಅರ್ಧ-ಮುಕ್ಕಾಲು ಲೋಟ ಹೋಗಿದೆ ಅದರಲ್ಲಿ. ಬೇಯ್ದಾದ್ಮೇಲೆ ಆಮೇಲೆ ಹಾಕ್ಕೋಬೇಕು. ನಾನು ಇದು ತೋರಿಸಿರೋದು ಇಮಿಡಿಯೇಟ್ ತೋರಿಸಿದ್ದೀನಿ, ಬಟ್ ಇದು ನಿಧಾನವಾಗಿ ಪೈನ್ಯಾಪಲ್ಲು ಬೇಯಬೇಕು. ಬೆಂದಾದಮೇಲೆ ಅದನ್ನು ನಿಧಾನವಾಗಿ ಹುರಿದಿಟ್ಕೊಂಡಿರೋ ರವೆನ ಹಾಕ್ಕೋಬೇಕು. ಇದು ಕೂಡಲೇ ಹಾಕಿರೋ ತೋರಿಸಿದೆ, ಬಟ್ ಹಾಗಲ್ಲ, ಅದು ಅರ್ಧ-ಮುಕ್ಕಾಲು ಲೋಟ ಸುಮಾರು ನೀರು ಕುದಿಯೋದ್ರಲ್ಲಿ ತೆಕ್ಕೊಂಬಿಡುತ್ತೆ ಪೈನ್ಯಾಪಲ್ಲು. ಆಮೇಲೆ ರವೆನ ಹಾಕ್ಬಿಟ್ಟು ಈಗ ಯಾಲಕ್ಕಿ ಪುಡಿನೂ ಹಾಕಿದ್ದೀನಿ ನೋಡಿ. ಇದು ರವೆ ಜೊತೆಲೇ ನಾನು ದ್ರಾಕ್ಷಿ ಗೋಡಂಬಿ ಹುರಿದಿದ್ದನ್ನು ಹಾಕಿಟ್ಕೊಂಡಿದ್ದೆ, ಅದೆಲ್ಲನೂ ಒಟ್ಟಿಗೆ ಹಾಕಿದ್ದೀನಿ. ಆಮೇಲೆ ಇವಾಗ ಯಾಲಕ್ಕಿ ಪುಡಿನೂ ಹಾಕಿಬಿಟ್ಟು ಸಣ್ಣ ಬೆಂಕಿ ಮೇಲೆ ಅದನ್ನು ಬೇಯಿಸ್ಕೋಬೇಕು, ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ, ಇವಾಗ ನಾನು ಎಲ್ಲ ಚೆನ್ನಾಗಿ ಅದಕ್ಕೆ ಕೈ ಆಡಿಸ್ಬಿಟ್ಟು, ತುಪ್ಪ ಎಲ್ಲ ಮೇಲೆ ಬಂದಿದೆ, ಇವಾಗ ಕೈ ಆಡಿಸ್ಬಿಟ್ಟು ಇವಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಸಕ್ಕರೆನ ಹಾಕ್ಕೋಬೇಕು. ಈಗ ಕೈ ಆಡಿಸಿದೆ ನೋಡಿ, ಈಗ ಬೆಂದಿದೆ ಚೆನ್ನಾಗಿ. ಇವಾಗ ಸಕ್ಕರೆ ನಾನು ಎಷ್ಟು ಇಟ್ಕೊಂಡಿದ್ನಲ್ಲ ಅಷ್ಟೂ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆನ ಲಾಸ್ಟಿಗೆ ಹಾಕ್ಕೊಳ್ಳೋದಿದು.
ಇದು ಈಗ ಹಾಕ್ಬಿಟ್ಟು ಈಗ ನೋಡಿ ಇದು ಕೇಸರಿನ ನೆನೆಸಿಟ್ಕೊಂಡಿದ್ನಲ್ಲ ಕೇಸರಿ ದಳಗಳನ್ನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಅದು ಹಾಲನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಒಳ್ಳೆ ಕಲರ್ ಕೊಡುತ್ತೆ. ಈ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಕೇಸರಿ ಬಾತು, ಹಾಗೇ ಕಲರ್ ಕೊಡುತ್ತೆ ಅದಕ್ಕೆ. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನೂ ಹಾಕಿಬಿಟ್ಟು ಕೇಸರಿ ದಳಗಳನ್ನು ಹಾಲನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ಇದಕ್ಕೆ ಚೆನ್ನಾಗಿ ಆಗುತ್ತೆ. ಇದು ಪೈನಾಪಲ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಚೆನ್ನಾಗಿ ಆಗುವಂಥ ಕೇಸರಿ ಬಾತಿದು. ಇದು ಉಪ್ಪಿಟ್ಟಿನ ಜೊತೆಲೂ ಮಾಡಿಕೊಂಡು ತಿನ್ಬೋದು, ಹಾಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಾಗುತ್ತೆ. ಇದು ನೋಡಿ ಇವಾಗ ಪೂರಾ ಫೈನಲ್ಲಾಗಿ ಆಯಿತು ನಮ್ಮದು ಕೇಸರಿ ಬಾತು. ಸಣ್ಣ ಬೆಂಕಿ ಮೇಲೆ ಅದನ್ನು ಸಕ್ಕರೆ ಹಾಕಿದ ಮೇಲೆ ಸಣ್ಣ ಬೆಂಕಿ ಮೇಲೆ ಕುದಿಸ್ಕೊಂಡು ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಆವಾಗದು ಚೆನ್ನಾಗಿ ಗಟ್ಟಿ ಆಗಿಬಿಟ್ಟು ಬರುತ್ತೆ. ಈಗ ನೋಡಿ ನಮ್ಮದು ಕೇಸರಿ ಬಾತು ರೆಡಿಯಾಗಿದೆ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ಸನ್ನು ಹಾಕಿ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ರೆಡಿ ಆಯಿತು ನನ್ನ ಕೇಸರಿ ಬಾತು. ಥ್ಯಾಂಕ್ ಯು, ಧನ್ಯವಾದಗಳು.